ಕಣ್ರಪ್ಪ. ಅಯ್ಯೋ ಈ ಸಳಿ ತಡೆಯಕ್ಕಾಗ್ದನೆಯ ಎಲ್ಲರೂ ಬಂದು ಕೂತಿದ್ರಲ್ಲ ಮುಗಿಂತವೆ ಯಾರಿದ್ದೀರಿ ಹಾಂ ಎಲ್ಲ ಬಂದು ಕೂತಿದ್ರಲ್ಲ ಮನಗದೆ ತಕಳಿ ಕತೆ ಅವಳಲ್ಲ ಮನಗದೆ ಕತೆ ಅಲಿಮ ಇನ್ನು ಕಕ್ಕ ಬಂದ್ಬಿಟ್ಟು ಕುತ್ಕೊಂಡು ಬೆಂಕಿ ಕದ್ದಿದ್ದು ತೆಂಗಾಗಿದ್ದದ್ದು ಅಲಿಮ ಇನ್ನ ಕಕ್ಕ ಬಂದ್ಬಿಟ್ಟು ಬೆಂಕಿ ಕಾಯ್ದು ಬಿಟ್ಟಿದ್ರೆ ಅಲಿಮ ತುಂಗಾಗನ್ನು ಚೆನ್ನಾಗಿರೋದು ಒತ್ತಿ ಚೆನ್ನಾಗಿರ್ತಿತ್ತಿಲ್ಲ. ಓ ನಿನ್ ಮಾತು ಕೇಳ್ಬಿಟ್ರೆ ಉದ್ದಾರ ಆಗದೆ ಕದ್ಬಿಡು ಅಂಕಲ ನೋಡಿ ಹಂಗ ಅಂದಳು ಮಗ ಕರ್ಕೊಂಡ್ಬಿಟ್ಟು ಬೆಂಕಿ ಕಾಯ್ಸವ ಅಂತ ಕಾಯಿ ಹೊತ್ತಿಗೆ ಬಂದು ಬೆಂಕಿ ಕಾಯ್ದ ಇನ್ನೇನದನು ಇನ್ನು ಮುಂದೆ ವರ್ಷಕ್ಕೆ ಬರ್ತಾನೆ ಅವನಿಗೆ ಇಂಥ ವರ್ಷಕ್ಕೆ ಸಡಿ ಅಲ್ವಾ ಬಂದು ಕಾಯ್ತಾನೆ ಹೇಳ್ಬೇಕು ಅವನಿಗೆ ಮತ್ತೆ ಮಾತ್ರ ಮಗ ಹುಸಿ ಲಕ್ಷಣ ಅಲ್ಲ ಅಲ್ವತ್ತೆ ಏನು ಕಾಕ್ ಹೊಡಿತಾನಲ್ಲ ಹುಸಿ ಚೆನ್ನಾಗಿ ನೆಗಡನ ಭಾರಿ ಚೆನ್ನಾಗಿ ನೆಗಡ್ತಾನೆ. ಏನು ನಾನು ಕಂಡುಬಿಟ್ರೆ ಅಂತೂ ನನ್ನ ಸೌಂಡ್ ಕೇಳಕ್ಕಿಲ್ಲ ಕೇಳ್ದಷ್ಟು ನಾನು ನಿಗ ಹಿಡಿದ್ಬಿಡ್ತಾನೆ ನಿಗವ ಯಾವತ್ತಿಂದಪ್ಪ ನಿಮ್ಮ ನೋಡ್ಬಿಟ್ಟು ನಿಗಾಡ್ತಿರೋದು ನಾನು ಕಂಡೇ ಇಲ್ಲಪ್ಪ ಒಂದು ದಿವಸನುವೆ ಹಾಂ ನಾನು ಕಂಡೇ ಇಲ್ಲ ಅದು ಯಾವಾಗ ಮಗ ನೋಡ್ಕೊಂಡು ನಿಗಾಡ್ತಿತ್ತು ಮಗ ಸರಿಯಾಗಿ ಅದು ಕಾಕ್ಬಿಡಿ ನೀವು ಅದು ಯಾವಾಗ ಮಗ ಕಂಡ್ಕೊಂಡು ನಿಗಾಡ್ತಿತ್ತಪ್ಪ ಕೃಷ್ಣ ಕಂಡಿಲ್ಲ ಯಾವ ಥರ ನೀನು ನಾನಂತೂ ನೋಡಿಲ್ಲ ಕಣವ ಹೇಳ್ತಾ ಇರೋದು ಸುಳ್ಳು ನಿಜವೋ ಒಂದು ಗೊತ್ತಿಲ್ಲ. ಸೊಸೆನು ಮಾವನು ಕಂಡ್ರೆ ನಿಗ ಬಂದ್ಬಿಟ್ಟದಾಕರ ಮುಗಿನ್ಗೆ ಬಿಡ್ರಪ್ಪ ನಿಮ್ಮ ಕಂಡ್ರೆ ನಿಗಡ್ಲಿ ನಿಮ್ಮ ಮಾವನ್ನುವೆ ಸೊಸೆನು ಕಂಡ್ರೆ ನಿಗಡ್ಲಿ ನಮ್ಮ ನೋಡ್ಬಿಟ್ಟು ನಿಗಡ್ದಾನೆ ಇರ್ಲಿ ಅವನು ಅಲ್ವಾ ಕಣ್ಣತ್ತೆ ನಿಂಗೆ ಗೊತ್ತಿಲ್ಲ ಒತ್ತಿಟ್ಟಂಗಾಗಿ ನಿಗದಕ್ಕಿಲ್ಲ ನಿಗಡ್ದಾನೆ ಇನ್ನೇನು ಮಾಡೋನು ನಿಗಡ್ತಾನಂತೆ ಸುಮ್ಮನಿರಿ ಬೆಂಕಿಯ ಅಯ್ಯಪ್ಪ ಏನು ಸಳಿಯಪ್ಪ ಒತ್ಲಂತಿ ಅಂತೂ ಬೇಳೆ ಕರೆದ ಮೇಲೆ ಇಬ್ಬನಿ ಸುರಿತದೆ ಅಯ್ಯಯ್ಯಪ್ಪ ಯಾರ ಕೈಲಾದದು ಬೇಳೆ ಕರೆಗಟ್ಟೆ ಇರ್ತದೆ ಬೇಳೆ ಕರೆದ ಮೇಲೆ ಇಬ್ಬನಿ ಕೈ ಕಾಲೆಲ್ಲ ಕೊರ್ತ್ಕೊಂಡು ಎಲ್ಲ ಬೀನ್ ಬಿಟ್ಕೊಂಡು ನಿಂತವೆ. ಆಕ್ಸಿಡೆಂಟ್ ಸಾವ್ರಕವ ಅದಕ್ಕೆ ಬೀನ್ ಬಿಡ್ಸ್ಕೊಂಡಿದ್ದಿ ಆಕ್ಸಿಡೆಂಟ್ ಸಾವ್ರಕೊಂಡು ಬಿಸಿನೀರಲ್ಲಿ ತೊಳ್ಕೊ ಕಲ್ಕೊಳ ಸಾವಿರ ಕರಿ ಕುಕ್ಕಲ ಸಾವಿರ ಅಂಕಲ್ ಹಾಕಂದವೆ ಒತ್ತಿ ಹಾಕಂದಿಲ್ಲ ಮಾವ ನನಗೂ ಯಾತ್ಲೆಂತ ತಂಕೋದು ಮಾವ ಬಿಡ್ಲ ನಾನು ಮಾಲನ್ನು ಪಡಿಬೇಕಲ್ಲ ನೀನು ಭಾರಿ ಪುಣ್ಯ ಮಾಡಿದೆಕಲ್ಲ ಪುಣ್ಯ ಮಾಡಿದೆ ಪುಣ್ಯ ಮಾಡಿದೆ ಹೋಗಿ ಸೀಮ್ಗಿದಾರಲ್ವ ಇವಳು ಅಕ್ಕಳು ಪುಣ್ಯ ಮಾಡಿರಿ ಪಡೆ ಪುಣ್ಯ ಮಾಡಿರ್ಬೇಕು ಅನ್ನದೇ ನನ್ನ ಮಗ ಹೇಳೋದು ನಿಜ ನಮ್ಮ ಕುಳ್ಳನ್ ಪಡಿಬೇಕಾನೆ ಮಾಲ ಪುಣ್ಯ ಮಾಡಿದ್ದು. ಅಯ್ಯೋ ಮುಚ್ಚುಂಕತೆ ನಿನ್ನ ಮಗ ಏನು ನನ್ನ ತಂಗಿ ಮಗಳನ್ನ ಏನು ಮಾರಾಣಿ ಹಂಗೆ ನೋಡ್ಕೊತಿಲ್ಲ ಕತೆ ಏನು ತಂದ್ಕೊಟ್ಟಿದ್ದಾನು ನಿನ್ನ ಮಗ ನನ್ನ ತಂಗಿ ಮಗಳನ್ನ ಒಂದು ದಿವಸ ಹೊರಗಡೆ ಕರ್ಕೊಂಡೋಗಿಲ್ಲ ಏನಿಲ್ಲ ನನ್ನ ತಂಗಿ ಮಗಳಾಗಂಟ ಬಾಯಿ ಮುಚ್ಕೊ ಹೋಯ್ತಾವಳೆ ಅವು ಹೇಳಂಗೆ ಅವ್ರಾಗಬೇಕಾಗಿತ್ತು ನಿನ್ನ ದೊಡ್ಡ ಸೊಸೆರು ಅದ್ಯಾಕಂಗಂದಿರಿ ಅದ್ಯಾಕಂದ್ರೆ ನನ್ನ ಮಗ ಕೆಟ್ಟವನ ಇವತ್ತಿನ ನಾಳೆ ತಂದು ಕೊಡ್ತಾನೆಪ್ಪ ಏನು ಬೇಕು ಅಂತ ಏನು ತರಲ್ಲ ಅಂತ ಅನ್ನ ಕೇಳ್ಕೊ ತರಿಸ್ಕೋಬೇಕು ಮಾಲೆ ಇರೋರಂಗೆ ನನ್ನ ಸೊಸೆ ಏನು ಹಠ ಮಾಡಲ್ಲ ಅದೇ ಬೇಕು ಇದೇ ಬೇಕು ಅಂತ ಅವ್ಳು ಕೇಳಲ್ಲ ಅಂದ್ಬಿಟ್ಟು ಏನು ತಂದು ಕೊಡೋದೇ ಇಲ್ವಾ ಈ ಸತಿ ಹಬ್ಬಕ್ಕೆ ನನ್ನ ಸೊಸೆಗೆ ಚೆನ್ನಾಗಿರೋ ಸೀರೆ ಬಳೆ ಎಲ್ಲ ತಂದ್ಕೊಡ್ಲಾ ನಾನೇ ಹೇಳ್ಬೇಕಂದ್ರೆ ಇವ್ನಿಗೆ ಮುಖ್ಯರಪ್ಪ ಅದಕ್ಕೆ ನಂಗೆ ಗೊತ್ತಿಲ್ವಪ್ಪ. ಅಯ್ಯೋ ನಿಮ್ಮಪ್ಪ ಏನಪ್ಪ ಇಷ್ಟು ಬುದ್ಧಿ ಬಂದ್ಬಿಡ್ತದೆ ನಿಮ್ಮಪ್ಪನಿಗೆ ಹಾಂ ನಿಮ್ಮಪ್ಪನ ಇಷ್ಟು ಬುದ್ಧಿ ಬಂದ್ಬಿಟ್ಟದೆ ಅಯ್ಯೋ ಅಲ್ಲ ಅಂತಿದ್ರಲ್ಲ ನೀವು ಹಿಂಗಂತ ನನ್ನ ಎಲ್ಲಿ ಕರ್ಕೊಂಡೋಗಿದ್ರಿ ನನ್ನ ಮದುವೆದಾಗ ಪಿಕ್ಚರ್ ಕರ್ಕೊಂಡೋಗಿ ಅಂದರೆ ಪಿಕ್ಚರ್ ಕರ್ಕೊಂಡೋಗಿ ಹೋದ್ರಿ ಇಲ್ಲಿ ಗಂಟ ಒಂದು ನಂಟರ ಮನೆ ಕರ್ಕೊಂಡೋಗಿರ ಒಂದು ನಾನ್ನೂರು ಮನೆ ಕರ್ಕೊಂಡೋಗಿಲ್ಲ ಮಗನು ಬುದ್ಧಿ ಹೇಳ್ತಾ ಇದ್ರಲ್ಲ ಮೊದಲು ನೀವು ಬುದ್ಧಿ ಕಲ್ತಿದ್ದೀರಾ ಅದಕ್ಕಂಗಂದಿಯೇ ನಮ್ಮ ಕಾಲದಲ್ಲೇ ಹಂಗಿದ್ದು ಈಗಲೂ ಹಂಗಿದ್ದದ ಸರಿಯಾಗಿ ಹೇಳ್ಬೇಕಲ್ಲ ನನ್ನ ಮಗ ಅಂದ್ರೆ ಹಿಂಗೆ ಮತ್ತೆ ಸರಿಯಾಗಿ ಹೇಳ್ದೆ ನಮ್ಮ ಕಾಲದಲ್ಲೇ ಮಡ್ಕೆ ಇಟ್ಟು ಮಾಡ್ತಿದ್ದೋ ಮಡ್ಕೆ ಇಟ್ಟು ಮಾಡ್ತಿದ್ದೋ ಅಂದಿ ಈಗಲೂ ಮಡ್ಕೆ ಮಾಡ್ಬೇಕಂದ್ರೆ ಪೂರ ನಿಮ್ಮ ಕಾಲನೇ ಶುರುವಾಯ್ತು. ಈಗ ಸೋಕೆ ಮಾಡ್ತಾರೆ ಕಣಪ್ಪ ಈಗ ಈರಿರೋರೆ ಮಡ್ಕೆಲ್ ಅಡುಗೆ ಮಾಡಿದ್ರೆ ಅದನ್ನ ಮಡ್ಕೆಲ್ ಅಡುಗೆ ಮಾಡಿದ್ರೆ ಈಗ ಹೊಸದಾಗಿ ಡಿಸೈನ್ ಆಗಿ ಬಂದಿರೋದು ಸೋಕೆ ಅಂತ ಅಂತಾರೆ ಹೊಸದಾಗಿ ಮಾಡೋದು ಅಂತ ಆಗ ಮಾಡಿದ್ರೆ ಪಾತ್ರೆಗಳಿಲ್ಲ ಬರ್ತಾನಂತ ಮಾಡ್ತಿದ್ರು ಅಂತಿದ್ರು ಕಣಪ್ಪ ಆದ್ರೆ ಈಗ ಪುನಃ ಬರ್ತಾ ಕೂತದೆ. ಏನವ ಮಾಲಂಗೆ ಏನೋ ತಂದು ಕೊಡ್ಬೇಕು ಅಂತ ಅಪ್ಪನಾಸೆ ಅಮ್ಮನಾಸೆ ನಿನ್ನಾಸೆ ಅಷ್ಟು ತಾನೆ ತಕೊಡ್ತೀನಿ ಬಿಡವ ಮಾಲನಿ ಏನು ಕೇಳ್ತಿಲ್ಲ ನೀವೇ ಕಿತ್ತಾಡ್ತಾ ಇದ್ರಿ ಅದೇನು ಕೇಳು ಮರ ಅದೇನು ತಂದು ಕೊಟ್ಟಂತ ನಿನ್ ಗಂಟ ಸೊಸೆ ಕೇಳ್ತಾ ಸರಿಯಾಗಿರ್ಬೇಕು ಖರ್ಚು ಹಂಗಿರೋದು ಕೇಳು ಚಿನ್ನ ಈ ಕಾಲದವ್ರಿಗೆ ಏನು ತಕ್ಕೊಡ್ತೀನಿ ಅಂದ್ರೆ ನಡಿ ಮೊದಲು ಅಂಗಡಿ ಕರ್ಕೊಂಡು ಅಂತಾರೆ ಅಂತಿದ್ರಲ್ಲಿ ಹೆಂಗ್ ಅಂತ ಇದ್ದಳು ನಮ್ಮ ಸೊಸೆ ಅವಳು ಬ್ಯಾಡ ಸುಮ್ಮನೆ ಕತೆ ಅನ್ನೋದು ಏನ್ ಬೇಕು ಹೇಳವ ತರ್ಸ್ಕವ ಅಂತಾನೆ ಪಾಪ ಏನು ತಕೊಟ್ಟಿವಿಲ್ಲ ಏನಿವಿಲ್ಲ ನಾನು ಹೇಳ್ತೀನಿ ಕೇಳಿ ನೀವು ಯಾರು ಇಲ್ಲ ಅನ್ನಕ್ಕೆ ಹೋಗ್ಬೇಕು ನಮಗೆ ಮಾಲುಂಗೆ ಇಲ್ಲಿ ಗಂಟೆ ಹುಟ್ಟಿದವ ಮಾಡಿಲ್ಲ ನಮ್ಮ ಮಾಲು ಹುಟ್ಟಿದಬ್ಬಕ್ಕೆ ಚೆನ್ನಾಗಿರೋ ಬಟ್ಟೆ ತಂದು ಕೇಕ್ ಕುಯ್ಸ್ಬಿಡ್ದಕ್ಕಂದ್ರಲ್ಲ ಏನಂದಿಲ್ಲ ನಾನು ಕೇಕ್ ಕೊಯ್ತೀನಿ ಮಾವ ನಾನು ಕೇಕ್ ಕೊಯ್ತೀನಿ ಏನು ಹುಡ್ತಪ್ಪ ಮಾಡಿದ್ರೆ ಆಗತ್ತಿಲ್ವೇನೋ ಬೇಕಲ್ಲ ತಕಾಬದ ಕೇಕು ಏನು ಮುಳುಗೋಗಿಲ್ಲ ಮಲ ಮತ್ತೆ ಫಿಕ್ಸ್ ಕಣ್ಮಲ ನೀನು ಹುಡ್ತಪ್ಪಕ್ಕೆ ಕೇಕ್ ಬೇಕು ಬಟ್ಟೆ ಬೇಕು ಅಷ್ಟಾನೇ ಬಿಡು
ಪೂರ್ತವ ಮಾಡೇ ಬಿಡದ ಇನ್ನು ಎಷ್ಟು ದಿವಸ ಇದ್ದದಮ್ಮ ಸ್ವಲ್ಪ ದಿವಸಕ್ಕೆಲ್ಲ ಗೊತ್ತಲ್ಲ ಇನ್ನು ಸ್ವಲ್ಪ ದಿವಸ ಕುಲ್ಲ ಮಾವ ಏಳು ಮಾವ ಉತ್ತಪ್ಪಕ್ಕೆ ನೀನು ನಂಗೆ ಕೇಕ್ನೆಲ್ಲ ದೊಡ್ಡ ಕೇಕ್ನೆಲ್ಲ ತಕೊಂಡ್ ಬಂದಿಯಾ ಏಳು ಮಾವ ತರದ ಅಪ್ಪ ಎಲ್ಲ ಅಮ್ಮ ಎಲ್ಲ ಹೇಳಿದ್ಮೇಲೆ ಸುಮ್ಮನಿರಕ್ಕದ ತರದ ತಗೊಬರ್ದ ನೀನು ನಿದ್ದೆನು ಬರೆಯಕ್ಕಿಲ್ಲ ಏನು ಬರೆಯಕ್ಕಿಲ್ಲ ತಗೆ ಇನ್ನು ಸಳಿ ಹೋಗಿ ಮನೆ ಕಡೆ ಹೋಗಿ ಅದು ಏನಾದ್ರು ಬೆಂಕಿ ಕತ್ತಿದ್ರೆ ಕೈ ಕಡೆ ಹೊಡ್ಕತ್ತವೆ ಏನು ಭಾರಿ ಸಳಿ ಹೋಗ್ಲಾ ಕುಳ ಮಲ ಹೋಗಿ ಮನೆ ಕಡೆ ಹೋಗಿ ನಿದ್ದೆ ಮತ್ತೆ ಅಲ್ಲಿ ಕತ್ತೆ ಅಮ್ಮ ಸಾಳು ಇನ್ಸಿ ಬೆಂಕಿ ಕಾಯ್ದ ಪದನಾರ ಹೇಳಿ ಹೋಗಿದಾರ ಅಷ್ಟಕ್ಕೆ ಹಾಕುಸಿ ಇಷ್ಟೊಂದು ಪದ ಹೇಳ್ಕೊಂಡು ಕೂತ್ಕೊಂಡು ನಾನು ಏನಂತ ಹೇಳಿ ಮನಗರೆ ಕತೆ ಹೇಳವ ಅಂತಾನೆ ಯಾವ ಹೇಳಮ್ಮ ಅಮ್ಮ ಅಮ್ಮ ಹೇಳು ಅಜ್ಜ ಪದ ಹೇಳಿಯವ ಮನ್ಗಿರ ಹೊತ್ನಲ್ಲಿ ಎಲ್ಲ ಹೆಜ್ಜೆ ಹೇಳ್ತಾರೆ ಅಷ್ಟೇ ಹೇಳಮ್ಮ ಹಂಗಿದ್ರೆ ಎದ್ರೆ ಬದರ ಅವ್ರು ಬೆಂಕಿ ಕಾಯಕ ಅಷ್ಟೇ ಯಾಡವಲ್ಲ ಬೈ ಕಷ್ಟ ಹೇಳು ಪದ ಹೇಳು ಅನ್ಕೊಂಡು ಅತ್ತ ನೀವು ಹೇಳಿ ಚೆನ್ನಾಗಿ ಹೇಳ್ತಿದ್ದೀರಿ ಪದವ ನಾನು ಯಾವಾಗವರ ಬರಕ್ಲಾಕತ್ತೆ ಅಂತಾರೆ ಕಲ್ತಿದ್ದಿಲ್ಲ ಅದೇ ಹೇಳವ ಯಾವ ಹಾಡು ನನಗೇನು ಬರೋದೇ ಒಂದು ಹಾಡು ಸಂಜೆ ನಟ ಅದನ್ನೇ ಹೇಳ್ತೀನಿ ಉಳ್ಕೊಂಡವ ಕಿವಿ ಉಳು ಹಾಡು ಹೇಳಿದ್ರೆ ನಾನು ಇದು ಚಿನಿ ಕಣಪ್ಪ ಕೂತ್ಕೊಂಡ್ ಕತೆ ಚೆನ್ನಾಗಿರ್ತಾಳೆ ಕತೆ ಮತ್ತೆ ನೀನು ಹೇಳೋದು ಹೆಂಗೆ ಹೇಳಿ ನೋಡ್ತೀನಿ ನಾನು ಕೇಳಕ್ಕಿರಲ್ಲ ಬೇವು ಬರೋದೊಂದು ಹಾಡು ಹೇಳು ಅದ ಅದನ್ನೇ ಹೇಳು ಸರಿ ಬಿಡವ ಹೇಳ್ತೀನಿ ಲಕ್ಷಿಕನ ಮಗನ ತಂದು ಭಿಕ್ಷಿಕನ ಮಾಡಿ ಪಾಳೆಗಾರನ ಮಗನ ತಂದು ಪರದೇಸಿ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸಿವೆಯೋ ಧರ್ಮಗುರುವೇ ಮಂಟೇದ ಲಿಂಗಯ್ಯ ಹೇಳ್ತೀನಿ ಕಣವ ಭಾರಿ ಚೆನ್ನಾಗಿ ಹೇಳ್ತೀವಿ ಗೊತ್ತಾ ಕೇಳಿ ಕೇಳಿ ಕಿವಿಯೆಲ್ಲ ಕೂತಾಕತೆ ಸರಿಯಾಗಿದಿ ಭಾರಿ ಚೆನ್ನಾಗಿ ಹೇಳ್ತದೆ ಕತೆ ಚೆನ್ನಾಗಿಲ್ಲ ದಟ್ಟೆ ತುಪ್ಪದಾಗ ಹೇಳ್ತದೆ ಬೇಡ ನೀನು ಕತ್ತಿರಿ ತುಂಬಿದ್ದು ಕಂಡ ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸೆಂಬ ಧರ್ಮಗುರುವೆ ನೀವು ಹೋಗಲಾರೆ ಜ್ಞಾನವು ತಿಳಿದಿಲ್ಲ ಕಂಚಾಳೆದವರು ಧರ್ಮವರಿತಿಲ್ಲ ಗುರುವೇ ಮಂಟೇದ ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸೆಂಬ ಧರ್ಮಗುರುವೆ ನೀವು ಹೋಗಲ್ತದಲ್ಲ ಹೋಗು ನಿನ್ನ ಹಾಡು ಕೇಳಿ ಕತೆ ಮಗ ಇದ್ದಿರೋದು ಹೋಗು ಮುಗಳ್ತದೆ ಯಾಕಲ್ಸಿದಪ್ಪ ಇದು ಚೆನ್ನಾಗಿ ಆದಿರ್ತಿತ್ತು ಅದನ್ನ ಕೇಳ್ಕೊಂಡು ಅಲ್ಲಿ ಮನೆ ಕಿತ್ಕೊತಾವನೆ ಏನು ಹಚ್ಕೊಂಡದಪ್ಪ ಇದು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು